ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ನಮ್ಮ ಜೀವನ ಅಂದ್ರೇ ಹಾಗೆ. ಈ ಹಣದ ವಿಷಯವಾಗಿ ಯಾವುದಕ್ಕಾದ್ರೂ ಒಂದು ವಿಷಯದಲ್ಲಿ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತಂದರೆ ನಾವು ಎಷ್ಟೇ ಒಂದು ಮಿಡಲ್ ಕ್ಲಾಸ್ ಆಗಿರಲಿ, ಯಾವುದೇ ಒಂದು ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗ್ತಾ ಇರಲಿ, ಯಾವುದಕ್ಕಾದ್ರೂ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಹಾಗಾದರೆ ಈ ಸಾಲವನ್ನು ಮಾಡಿದ್ರೆ ಹೇಗೆ ಆ ಸಾಲದಿಂದ ನಾವು ಹೊರಗೆ ಬರಬೇಕು? ಸಾಲನೇ ಮಾಡಿ ಜೀವನನೇ ಮಾಡಬೇಕಾ? ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ಸಾಲ ಮಾಡಿನೇ ಮನೆ ಕಟ್ಟಬೇಕಾ? ಯಾವ ರೀತಿ ಈ ಸಾಲದಿಂದ ಹೇಗೆ ಮುಕ್ತರಾಗೋದು? ಈ ಸಾಲಕ್ಕೆ ನಾವು ಸಾಲ ಮಾಡಿನೇ ನಮ್ಮ ಜೀವನವನ್ನು ನಡೆಸಬೇಕಾ? ಹೆಚ್ಚಿನದಾಗಿ ಇದ್ರ ಬಗ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾಕಂದರೆ ಈ ವಿಷಯದ ಬಗ್ಗೆ ಹೆಚ್ಚಿನದಾಗಿ ಕುರಿತು ಮಾತಾಡ್ತಾ ಹೋಗೋಣ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ನಮಗೇನಾದರೂ ಒಂದು ಕಾಯಿಲೆ ಬಂತು ಅಂತಂದರೆ ನಾವು ಹುಷಾರಾಗ್ಬೋದು, ಮತ್ತೊಂದರಿಂದ ಮತ್ತೊಂದು ಡಾಕ್ಟರ್, ಮತ್ತೊಂದಿಂದ ಮತ್ತೊಂದು ಹಾಸ್ಪಿಟಲ್ ಹೋಗ್ತೀವಿ. ಆದರೆ ಈ ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ನಮಗೆ ಈ ಒಂದು ಆರ್ಥಿಕ ಸ್ವತಂತ್ರ ಸಿಗದೇ ಇದ್ದಾಗ, ಈ ಫಿನಾನ್ಷಿಯಲಿ ಈ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತು ಅಂದರೆ ನಾವು ಸಾವಿಗೆ ಹೋಗ್ತೀವಿ. ಸೊ ಸಾವಿಗೆ ಶರಣಾಗದೆ ನಮ್ಮ ಒಂದು ಕೊನೆಯ ಅಂತಿಮ ತೀರ್ಪಾಗಿರುತ್ತೆ. ಹಾಗಾಗಿ ಈ ಸಾಲದ ಮುಕ್ತಿಯಿಂದ ಹೇಗೆ ನಾವು ಹೊರಗೆ ಬರಬೇಕು, ಈ ಸಾಲ ಮಾಡೋದಕ್ಕೆ ಕಾರಣ ಏನು, ಈ ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಈಗ ನನ್ನನ್ನು ಎರಡು ರೀತಿ ಕ್ವಶನ್ ಕೇಳ್ತಾರೆ. ಈ ಸಾಲನೇ ಮಾಡ್ದೇನೆ ಯಾವ ರೀತಿ ನಾವು ಜೀವನ ಮಾಡ್ಬೋದಾ, ಶ್ರೀಮಂತರಾಗಬಹುದಾ? ಮತ್ತೆ ಈ ಸಾಲ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ, ಇದರಿಂದ ಆಚೆ ಬರ್ತಕ್ಕಂತಹದ್ದು ಹೇಗೆ ಅಂತ. ನಾನು ಜೀವನದಲ್ಲಿ ಸಾಲ ಮಾಡಬೇಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ ಸ್ನೇಹಿತರೆ. ನಮ್ಮ ಒಳಿತಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಅಸೆಟ್ಸ್ಗಾಗಿ ಸಾಲವನ್ನು ಮಾಡಿದ್ರೆ ಅದು ನಮಗೆ ಒಳಿತು. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ 2001, 2002, 2003 ಸೈಟ್ ಎಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದ್ವಿ. ಆಗ ಸಾಲ ಮಾಡಿ ಸೈಟ್ ತಗೊಂಡಿದ್ದಿದ್ರೆ ಇವತ್ತು ಎಷ್ಟೋ ಕೋಟಿ ಹೋಗ್ತಾ ಇತ್ತು. ಸೊ ನಮ್ಮ ಅಭಿವೃದ್ಧಿಗಾಗಿ ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಇನ್ನೊಂದು, ನಾವು ಯಾವುದೋ ಒಂದು ಇವತ್ತು ಗ್ಯಾಜೆಟ್ ವಸ್ತುಗಳು ಯಾವುದೋ ಒಂದು EMIನಲ್ಲಿ, ಇವಾಗೆಲ್ಲ EMI ಒಂದು ಬಲೆಗೆ ಸಿಕ್ಕಾಕೋಬಿಟ್ಟಿದ್ದೀವಿ. ದುಡ್ಡಿಲ್ಲ ಅಂತ ಅಂದ್ರೂ ಕೂಡ ನಮಗೆ ಅದು ವಸ್ತುಗಳು ಸಿಗ್ತಕ್ಕಂತಹ ಒಂದು ಟೆಕ್ನಾಲಜಿ ಕಾಲದಲ್ಲಿ ನಾವು ಬೆಳೀತಕ್ಕಂತಹದ್ದು ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾವುದೋ ಇವತ್ತು ಹೊಸ ಕಾರ್ ಬಿಟ್ಟರು, ಅಥವಾ ಯಾವುದೋ ಇವತ್ತು ಹೊಸ ಮೊಬೈಲ್ ಬಿಟ್ಟರು, ಯಾವುದೋ ಇವತ್ತು ಹೊಸ ಸಿಸ್ಟಮ್ ಬಿಟ್ಟರು, ಈ ರೀತಿ ನಾವು ತಗೊಳ್ತಕ್ಕಂತಹ ನಮ್ಮ ಅಷ್ಟೊಂದು ಉಲ್ಬಣ ಆಗೋದಕ್ಕೆ ಏನು ಮಾಡಿದ್ರಿ? ನೀವು ಅಸೆಟ್ಸ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಸಾಲ ಮಾಡಬೇಡಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಬೈಕ್ ಆಗಿರ್ಬೋದು, ಅಥವಾ ರೈತರು, ನಾನು ನಿಂದಿಸ್ಲಿಕ್ಕೆ ಹೇಳ್ತಿಲ್ಲ, ಕೃಷಿ ಅವ್ರ ಬೆಳೆದಿರ್ತಕ್ಕಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಿಲ್ದೇ ಇರಬಹುದು. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಅಸೆಟ್ಸ್ಗೋಸ್ಕರ ನಿಮ್ಮ ಹಣ, ನೀವು ಸಾಲ ಮಾಡಿರ್ತಕ್ಕಂತಹ ಹಣ ನಿಮಗೆ ಅಭಿವೃದ್ಧಿ ತಂದುಕೊಟ್ಟಿದ್ಯಾ, ಇನ್ನಷ್ಟು ಹಣವನ್ನು ಉಲ್ಬಣ ಮಾಡಿಕೊಟ್ಟಿದ್ಯಾ, ಅದಕ್ಕೋಸ್ಕರ ನೀವು ಸಾಲ ಮಾಡಿ. ಯಾಕಂದರೆ ಅವತ್ತು 25,000, 50,000 ಸಾಲ ಮಾಡಿ ಅದರಿಂದ ನೀವು 1,00,000 ಬೆನಿಫಿಟ್ ತೊಗೊಂಡಿದ್ರೆ ಅದು ಯಾವ್ಯಾವುದೂ ಇಲ್ಲ, ನೀವು ಕಟ್ಕೊಳ್ತಾ ಹೋಗ್ಬೋದು. ಆ ದುಡ್ಡನ್ನ ನಿಮ್ಗೇನು ಲೆಕ್ಕಕ್ಕೆ ಬರಲ್ಲ. ಅದೇ ರೀತಿ ನೀವು ಅಷ್ಟೊಂದು ಏನಕ್ಕೆ, ಇದಕ್ಕೊಂದು ಟಿಪ್ಸ್ ಹೇಳಿ, ಸಾಲದಿಂದ ನಾವು ಸಿಕ್ಕಾಕೋಬಿಟ್ಟಿದ್ದೀವಿ, ಇದಕ್ಕೊಂದು ಹೊರ ಬರಲಿಕ್ಕೆ ಒಂದು ಟಿಪ್ಸ್ ಹೇಳಿ ಅಂತ ಕೇಳ್ತಾರೆ. ಟಿಪ್ಸ್ ಏನೂ ಇಲ್ಲ. ಅಷ್ಟೊಂದು ನಿಮ್ಗೆ ಅಟ್ಲೀಸ್ಟ್ ಒಂದು ಅಸ್ಲು ಕಟ್ಟಲಿಕ್ಕೆ ಆಗಲ್ವಾ? ಬಡ್ಡಿನ 1 ರೂಪಾಯಿನೂ ಬಿಟ್ಕೋಬೇಡಿ, ಬಡ್ಡಿನ ಕಟ್ಕೊಳ್ತಾ ಬಂದ್ಬಿಡಿ. ಅಷ್ಟು ಉಲ್ಬಣ ಆಗೋದಕ್ಕೆ ಏನಕ್ಕೆ ಬಿಟ್ಕೊಂಡ್ರಿ? ಫಾರ್ ಎಕ್ಸಾಂಪಲ್, ನೀವು ಅಷ್ಟೊಂದು ಬಡ್ಡಿಯಿಂದ ಬಡ್ಡಿ, ಚಕ್ರ ಬಡ್ಡಿ, 25 ಇದು 75 ಆಗುತ್ತೆ, 75 ಇದು 2 ಆಗುತ್ತೆ, 2 ಇದು 5 ಆಗುತ್ತೆ, 5 ಇದು 10 ಆಗುತ್ತೆ. ಅಲ್ಲಿವರೆಗೆ ಉಲ್ಬಣ ಆಗೋವರೆಗೆ ನೀವು ಬಿಟ್ಕೊಂಡಿದ್ದು ಫಸ್ಟು ನಿಮ್ಮ ತಪ್ಪು. ಯಾಕಂದರೆ ನಾನು ಒಂದು ಸಾಲ ಮಾಡಬೇಕಾದ್ರೆ ಈ ಸಾಲದಿಂದ ನಾನು ಈ ಹಣದಿಂದ ಏನು ಮಾಡ್ತಾ ಇದ್ದೀನಿ, ಈ ಹಣ ಮತ್ತಷ್ಟು ನನಗೆ ಡಬ್ಬಲ್ ತಂದು ಕೊಡುತ್ತಾ? ಅಥವಾ ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾರ್ನ ಪರ್ಚೇಸ್ ಮಾಡಿರ್ತೀನಿ, ಆ ಕಾರ್ನ ಪರ್ಚೇಸ್ ಮಾಡಿದಾಗ ಅದು ನನಗೆ ಇನ್ನೂ ಕಮ್ಮಿ ದುಡ್ಡಾಗಿ ಹೋಗ್ತಾ ಇರುತ್ತೆ ವಿನಃ ಅದರಿಂದ ನನಗೆ ಇನ್ನೂ ಒಂದಷ್ಟು ಹಣ ಲಾಭ ಬರಲ್ಲ. ಸೊ ಹಾಗಾಗಿ ನಮ್ಮ ದುಡ್ಡು ನಮ್ಮ ಕೈಲಿ ಬರುತ್ತಾ? ನಮ್ಮಲ್ಲಿ ಇರ್ತಕ್ಕಂತಹ ದುಡ್ಡು ನಾನು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಯಾವುದಕ್ಕೆ ನಾನು ಸಾಲ ಮಾಡಿದ್ದೀನಿ? 50,000 ಸಾಲ ಮಾಡಿದರೆ ಅದರಲ್ಲಿ ನನಗೆ 2 ಲಕ್ಷ ಆದಾಯ ಬರುತ್ತಾ? ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ನಾವು ಯಾವ ಪರ್ಪಸ್ಗೋಸ್ಕರ ಸಾಲನ ತಗೊಂಡಿರ್ತೀವಿ ಅದಕ್ಕೋಸ್ಕರ ಯೂಸೇ ಮಾಡಿರಲ್ಲ, ಬೇರೆ ಯಾವುದ್ಯಾವುದಕ್ಕೋ ಖರ್ಚು ಮಾಡ್ಕೊಂಡಿರ್ತೀವಿ. ಸೊ ನಮಗೆ ಎಲ್ಲಿಂದ ಹಣನ ನಾವು ಯಾವುದಕ್ಕೋಸ್ಕರನ ಆ ಹಣವನ್ನು ನಾವು ಸಾಲ ಮಾಡಿದ್ವಿ ಅದಕ್ಕೋಸ್ಕರ ಉಪಯೋಗಿಸಿ ಆ ಹಣವನ್ನು ನಾವು ತಗೊಂಡು ಯಾವುದಕ್ಕೋಸ್ಕರ ಆ ಹಣದಲ್ಲಿ ನಮಗೇನು ಬರ್ತಾ ಇದೆ
ಸೊ ನಾವು ಯಾವುದಕ್ಕೆ ಸಾಲ ಮಾಡಿದ್ದೀವಿ, ನಾವು ಮನೆ ಕಟ್ಟಲಿಕ್ಕ ಅಥವಾ ಇನ್ನೊಂದು ಕಾರಿಗೋಸ್ಕರನ ಅಥವಾ ನಾವು ಒಂದು ಆಸ್ತಿಗೋಸ್ಕರನ ಅಥವಾ ನಾವು ಒಂದು ಏನೋ ಒಂದು ಆಸ್ತಿ ಸಂಪಾದನೆ ಮಾಡಿ ಅಥವಾ ಒಂದು ಬಿಸ್ನೆಸ್ಗೋಸ್ಕರನ ಅನ್ನೋದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಂತಂದರೆ ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ನಾವು ಆವಾಗವಾಗ ಹೋಗಿ ಡಾಕ್ಟರ್ ಹತ್ರ ನಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಸ್ಕೊಳ್ತಾ ಇರಬೇಕು ಇವತ್ತಿನ ಒಂದು ಆರೋಗ್ಯದ ಸ್ಥಿತಿಯಲ್ಲಿ. ಸೊ ಯಾವಾಗಲೂ ಒಂದ್ಸಲ ಹೋಗ್ತೀವಿ ಏನೋ ತುಂಬ ಹದಗೆಟ್ಟಂತಹ ಪರಿಸ್ಥಿತಿನಲ್ಲಿ, ಅವಾಗ ನಮ್ಮ ಕ್ಯಾನ್ಸರ್ ಅನ್ನೋದು ಒಂದು 3ನೇ ಹಂತ ಫೈನಲ್ ಸ್ಟೇಜಿಗೆ ಹೋಗಿರುತ್ತೆ. ಅವಾಗ ಯಾವ ಡಾಕ್ಟ್ರ್ ತಾನೇ ಏನು ಮಾಡೋಕ್ಕಾಗತ್ತೆ ರೀ. ಸೊ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನಾನು ಏನು ಆಗ್ತಾ ಇದೆ, ನೀವು ಒಂದು ಜೀವ ಇಲ್ದಿರ್ತಕ್ಕಂತಹ ಕಾರ್ ಬೈಕ್ ಆಗಿರ್ಬೋದು, ಒಂದು ಆಯಿಲ್ ಚೇಂಜ್ ಮಾಡಿಸೋದಾಗಿರ್ಬೋದು, ಒಂದು ಸರ್ವಿಸ್ನ ಮಾಡಿಸ್ತೀರಾ. ಸೊ ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ನಾವು ಅವಾಗವಾಗ ತಪಾಸಣೆ ಮಾಡಿಸ್ಕೊಳ್ತಾ ಇರಬೇಕಾಗುತ್ತೆ. ಸೊ ನಾವು ಯಾವುದಕ್ಕೋಸ್ಕರ ಸಾಲ ಮಾಡಿದ್ದೀವಿ, ಅದರಿಂದ ನಮ್ಗೆ ಏನು ಸಿಗುತ್ತೆ, ಮತ್ತೆ ದುಡ್ಡು ಉಲ್ಬಣ ಆಗ್ತಿದೆಯಾ ಅಥವಾ ಮತ್ತೆ ನಾವು ಅದನ್ನು ಅಸೆಟ್ಸ್ಗೋಸ್ಕರ ಬಳಸಿದ್ದೀವ, ಅದು ನಮಗೆ ನಷ್ಟ ಆಗ್ತಿದೆಯಾ, ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತಿನ ಕಲಿಯುಗದಲ್ಲಿ, ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ತುಂಬ ಐಷಾರಾಮಿ ಜೀವನಕ್ಕೆ ನಾವು ಉಪಯೋಗಿಸ್ತಿದ್ದೀವ ಅಥವಾ ಈ ಹನಿ ಹನಿಗೂಡಿದ್ರೆ ಹಳ್ಳ ಅಂತ ನಮಗೆ ಮೊದಲಿಂದನೂ ಹೇಳಿದ್ದಾರೆ. ಸೊ ಈ ಮಿಡಲ್ ಕ್ಲಾಸಾಗಿ ಬಡವರಾಗಿ ಈ ಮತ್ತು ಶ್ರೀಮಂತರಾಗಿ ಇನ್ನೂ ಯಾಕೆ ಆಗ್ತಿದ್ದಾರೆ ಅಂತಂದರೆ, ಹನಿ ಗೂಡಿದ್ರೆ ಹಳ್ಳ ಅನ್ನೋದು ಈ ಶ್ರೀಮಂತರಿಗೆ ಗೊತ್ತಿದೆ. ನಾನು 20 ರೂಪಾಯಿ 100 ರೂಪಾಯಿ ನಾವು ಉಳಿಸಿದ್ರೆ ನಾನು ಏನು ಮಹಾನ್ ತಗೊಳ್ಬಹುದು ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ನ ಒಂದು ಬಡವ್ರನ್ನ ಮನಸ್ಥಿತಿ. ಸೊ ಮೊದಲೇ ನಾವು ಯೋಚನೆ ಮಾಡಿ ಒಂದು ಅಸೆಟ್ಸ್ಗೆ ಈ ದುಡ್ಡನ್ನು ನಾವು 1 ಲಕ್ಷ ದುಡ್ಡು, ಫಾರ್ ಎಕ್ಸಾಂಪಲ್ 1 ಲಕ್ಷ ದುಡ್ಡನ್ನ ನಾನು ಒಂದು ಅಸೆಟ್ಸ್ ಅಥವಾ ಒಂದು ಸೈಟ್ಗೆ ಅಥವಾ ಒಂದು ಯಾವುದೋ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅದರಿಂದ ನನಗೆ ಆ ಹಣ ನನ್ನ ಮತ್ತಷ್ಟು ಹಣವನ್ನು ದುಡಿಯೋದಕ್ಕೆ ತಂದುಕೊಡುತ್ತಾ. ಸೊ ಫಸ್ಟು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಆಸ್ಕ್ ಯುವರ್ ಸೆಲ್ಫ್. ಇವಾಗ ಜನ ಹೇಗೆ ಅಂತ ಅಂದರೆ, ಸಾಲ ತೊಗೊಂಡಿರೋರ ಹತ್ರ ಏನು ಮಾಡ್ತಾರೆ, ಸಾಲ ಅವರಿಂದ ಕಣ್ ತಪ್ಪಿಸೋದು, ಕಾಲ್ ರಿಸೀವ್ ಮಾಡದೇ ಇರೋದು, ಮತ್ತು ಅವ್ರು ಕೇಳ್ತಾ ಇರ್ತಾ ಕ್ವಶನ್ಸ್ನ ತಪ್ಪಿಸ್ಕೊಳ್ತಕ್ಕಂತಹದ್ದು. ನಿಮ್ಮ ಹೆಗಲ ಮೇಲೆ ನಿಮಗೆ ಬಂತು, ಇಷ್ಟೊಂದು ಉಲ್ಬಣ ಆಗಲಿಕ್ಕೆ ನೀವು ಯಾಕೆ ಬಿಟ್ಕೊಂಡ್ರಿ? ನಿಮ್ಮನ್ನು ನೀವು ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಯಾಕಂದರೆ ಜೀವನದಲ್ಲಿ ನಿಮಗಿಂತ ಬುದ್ಧಿವಂತರು ದೇವರೇ ಪ್ರತಿ ಎಂಥದ್ದೇ ದೊಡ್ಡ ಮಹಾನ್ ಹೆಗ್ಲ ಮೇಲೆ ಏರ್ಕೊಂಡೈತೆ ನನ್ನ ಪರಿಸ್ಥಿತಿ ಅಂದರೂ ಕೂಡ ಭಗವಂತ ದಾರಿ ತೋರಿಸ್ತಾನೆ ಕಣ್ರಿ. ಯಾಕಂದರೆ ಕತ್ಲಾದ್ಮೇಲೆ ಬೆಳಕಾಗಲೇಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮಗೆ ಸಾಧ್ಯನೇ ಇಲ್ವಾ, ಅವ್ರ ಹತ್ರ ಕುತ್ಕೊಂಡು ಮಾತಾಡಿ. ಈ ತಿಂಗಳು ನನಗೆ ಬಡ್ಡಿ ಕಟ್ಲಕ್ಕಾಗಲಿಲ್ವಾ, ನೆಕ್ಸ್ಟ್ ಮಂತ್ ಕಟ್ತೀನಿ. ಸೊ ಅಟ್ಲೀಸ್ಟ್ ನಿಮಗೆ ಅಸಲು ಕಟ್ಲಿಕ್ಕೆ ಸಾಧ್ಯ ಆಗಲ್ವಾ, ಒಂದು ಬಡ್ಡಿನಾರು ಕಟ್ತಾ ಹೋಗಿ. ಸೊ ನೀವು ಒಂದಷ್ಟು ಏನೋ ಒಂದು ಬಿಸ್ನೆಸ್ಗೆ ಅಂತ ಸಾಲ ಮಾಡಿರ್ತೀರಾ, ಅದನ್ನು ಬಡ್ಡಿ ಕ್ರಮೇಣವಾಗಿ ಕಟ್ತಾ ಬನ್ನಿ, ಸಾಲನ ತೀರಿಸ್ತಾ ಬನ್ನಿ, ಸಾಲ ಆಗಲ್ಲ. ನನಗೆ ಇನ್ನೊಂದು ಕ್ವಶನ್ನ ಕೇಳ್ತಾರೆ, ಈ ಮನೆ ಕಟ್ಟೋ ವಿಚಾರದಲ್ಲಿ ಸಾಲ ಮಾಡಿನೇ ಮನೆ ಕಟ್ಟಬೇಕಾ ಅಂತ. ಇದನ್ನು ನಿರ್ದಿಷ್ಟವಾಗಿ ನಾನು ತಪ್ಪು ಅಥವಾ ಸರಿ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಮನೆನ ಯಾವ ಜಾಗದಲ್ಲಿ ಕಟ್ತಿದ್ದೀರಾ, ಈ ಬೆಂಗಳೂರಂತಹ ನಗರದಲ್ಲಿ ಕಟ್ತಿದ್ದೀರಾ ಅಥವಾ ನಿಮ್ಮದೇ ಆದಂಥ ಒಂದು ಹಳ್ಳಿ ಊರಿನಲ್ಲಿ ಕಟ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಅಪಾಯಿಂಟ್ಮೆಂಟ್ನ ತಗೊಂಡು ನಾನು ಸಾಲ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಳ್ತೀನಿ ಅಥವಾ ಕಟ್ತೀನಿ ಅಂದರೆ ತಪ್ಪಾಗುತ್ತೆ ಅದು. ಸೊ ನನ್ನದೇ ಆದಂತಹ ಒಂದು ಸೂರು ಬೇಕು, ನನ್ನದೇ ಆದಂತಹ ಒಂದು ಕುಟುಂಬ ಇದೆ, ನನ್ನದೇ ಆದಂತಹ ಒಂದು ಜೀವನವನ್ನು ಮಾಡಬೇಕು ಅಂತ ಹೇಳಿ ನಾನೊಂದು ಸೂರನ್ನ ಕಟ್ಕೊಳ್ತಿದ್ದೀನಿ ಅಂದರೆ ಅದು ಸರಿ ಅಂತ ಹೇಳ್ತೀನಿ. ಸೊ ನಮ್ಮ ಆದಾಯ ಪ್ರತಿಶತ 30% ಹೆಚ್ಚಿನದಾಗಿ ನಮ್ಮ ಕಮಿಟ್ಮೆಂಟ್ ಸಾಲ EMIಗೆ ನಾವು ಸಿಕ್ಕಾಕೊಳ್ಬಾರ್ದು. ಆದಷ್ಟು ಇದ್ರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಒಂದು ತಿಂಗಳು ಸಂಬಳ ಎಷ್ಟು ಬರುತ್ತೆ ಆ ತಿಂಗಳು ಸಂಬಳಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಒಂದು ಡೇ ಬೈ ಡೇ ಒಂದು ಯಾವ ರೀತಿ ನಮ್ಮ ಒಂದು ರೂಲ್ಸ್ನ ನಾವು ಹಾಕೊಂಡು ಹೋಗಬೇಕು ಅನ್ನೋದು ಒಂದು 7-8 ರೂಲ್ಸ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತೀನಿ. ನಾವೇ ಹೊಣೆಯಾಗಿರ್ತೀವಿ. ನಾನು ಮೊದಲು ಹೇಳ್ದಾಗೆ ನಾವು ಏನು ಮಾಡ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಸಾಲ ಮಾಡಿದ್ದೀನಿ, ನನ್ನ ಆಸ್ತಿಗೋಸ್ಕರ ಸಾಲ ಮಾಡಿದ್ದೀನ, ಕಾರ್ಗೋಸ್ಕರ ಸಾಲ ಮಾಡಿದ್ದೀನ, ಪ್ರತಿಶತ ನನ್ನ ಆದಾಯ ಎಷ್ಟಿದೆ, ಅದ್ರ ಮಿತಿಮೀರಿ ನಾನು ಸಾಲ ಮಾಡ್ತಾ ಇದ್ದೀನ ಅಥವಾ EMI ಒಂದು ಬಲೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನ, ಪ್ರತಿಯೊಂದು ಲಿಸ್ಟನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಇದಿಷ್ಟಾಗಿತ್ತು ಇವತ್ತಿನ ಮಾಹಿತಿ. ನಿಮಗೆ ಒಂದು ಒಳ್ಳೆ ಅನುಗುಣವಾಗಿ ನೀವು ಸಾಲದಿಂದ ಹೊರಗೆ ಬರೋದಕ್ಕೆ ಇದು ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತಾ, ಪ್ರತಿಶತ ನೀವೇ ಆಗಿರ್ತೀರಾ ಕಣ್ರಿ. ನಾನು ಏನು ಒಂದು ಎಲ್ಲವಕ್ಕೂ ಕೂಡ ಒಂದು ರೂಲ್ಸ್ ಅನ್ನೋದು ಇತ್ತು ಅಂತ ಅಂದರೆ, ನಿಮ್ಮ ಒಂದು ಮೈಂಡ್ ಕ್ಯಾಲ್ಕುಲೇಟ್ ಆಗಿತ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದರಲ್ಲೂ ಕೂಡ ಫಿನಾನ್ಷಿಯಲಿ ಸಿಗಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ, ಫಿನಾನ್ಷಿಯಲ್ ನಾಲೆಡ್ಜ್ ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಇಲ್ಲಿವರೆಗೆ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.